ಹಾಯ್ ಎಲ್ಲರಿಗೂ, ಇದು ವೆಡ್ನೆಸ್ಡೇ ವ್ಲಾಗ್. ಒಂದು ಫಂಕ್ಷನ್ಗೆ ಹೋಗೋದಿತ್ತು, ಅದಕ್ಕೆ ಗಿಫ್ಟ್ ಬೇಕಾಗಿತ್ತು. ಹಾಗಾಗಿ ಗಿಫ್ಟ್ ಸೆಂಟರ್ಗೆ ಹೋಗಿದ್ದೆ. ಗಿಫ್ಟ್ ಯಾವುದಾದ್ರೂ ತೊಗೊಂಬರೋಣ ಅಂತ. ತುಂಬಾ ಕಲೆಕ್ಷನ್ ಇತ್ತು. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಕೊನೆಗೆ ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಒಂದೆರಡು ಫೋಟೋ ನೋಡಿದ್ವಿ. ಅದರಲ್ಲಿ ಇರುವಂಥದ್ದು ಒಂದು ನನಗೆ ತುಂಬ ಇಷ್ಟ ಆಗೋಯಿತು. ಸೊ ಹಂಗಾಗಿ ಅದರಲ್ಲೇ ಒಂದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಗಿಫ್ಟ್ ತರೋದಕ್ಕೆ ಸ್ವಲ್ಪ ಲೇಟೇ ಆಗಿ ಹೋಗಿತ್ತು. ತೊಗೊಂಬಂದು ಆಮೇಲೆ ಬೇಗ ಬೇಗ ರೆಡಿ ಆಗಬೇಕಲ್ವ. ಸೊ ಹಾಗಾಗಿ ಮೊದಲೇ ಸಾರಿಗೆ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಸಾರಿಗೆ ಪಿನ್ ಬೇಗ ಬೇಗ ಹಾಕಿಟ್ರೆ ಬೇಗ ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ಫೈನಲ್ ಲುಕ್ ಈ ಥರ ಇತ್ತು ನಂದು. ಅದಾದಮೇಲೆ ಫಂಕ್ಷನ್ಗೆ ಹೋದ್ವಿ. ಹೊರಗಡೆ ಡೆಕೋರೇಷನ್ ಎಲ್ಲ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮಾಡಿದರು. ಒಳಗಡೆ ಎಂಟ್ರೆನ್ಸ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಹೋಗ್ತಾನೂ ಕೂಡ ತುಂಬ ಚೆನ್ನಾಗಿ ಗಣಪತಿ ಮೂರ್ತಿ ಆಗಿರ್ಬೋದು, ವೆಂಕಟೇಶ್ವರನ ಮೂರ್ತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದರು. ಹೆಚ್ಚು ಹೂಗಳನ್ನು ಬಳಸ್ಕೊಂಡು ಡೆಕೋರೇಷನ್ ಮಾಡಿದರು ಅಂತ ಹೇಳ್ಬೋದು. ಹಾಗೆ ಬ್ರೈಡ್ ಮತ್ತು ಗ್ರೂಮ್ಗೆ ವಿಶ್ ಮಾಡಿಬಿಟ್ಟು ಊಟಕ್ಕೆ ಬಂದ್ವಿ. ಊಟವೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ಆದಮೇಲೆ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಬಂದ್ವಿ. ಹಾಗೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಒಂದೆರಡು ಫೋಟೋನ ಕ್ಲಿಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಲೆಮನ್ ಜ್ಯೂಸ್ ಕುಡ್ಕೊಂಡು ಇವತ್ತಿನ ದಿನನ ಮುಗಿಸ್ಕೊಂಡೆ.